ಎಚ್ಡಿಕೆ ಡಿಕೆಶಿ ಮಧ್ಯೆ ಪೆನ್ ಡ್ರೈವ್ ಫೈಟು ತಾರಕಕ್ಕೇರ್ತಾ ಇದೆ. ದೋಸ್ತಿ ಪಕ್ಷ ಜೆಡಿಎಸ್ ನಿಂದ ಅಂತರ ಕಾಯ್ದುಕೊಂಡ ಬಿಜೆಪಿ ನೋಡಿ ಗಮನಿಸ್ತಾ ಇದ್ದೀರಾ. ಈ ಪೆನ್ ಡ್ರೈವ್ ಫೈಟು ಎಷ್ಟು ಮಟ್ಟಿಗೆ ಅಂದ್ರೆ ವೈಯಕ್ತಿಕ ಟಾಕ್ ವಾರ್ ಕೂಡ ನಡೀತಾ ಇದೆ. ಈ ಕಡೆ ಎಚ್ಡಿಕೆ ಅದರ ಜೊತೆಗೆ ಡಿಕೆಶಿ ನಡುವೆ. ಇದಕ್ಕೆ ಆರ್ ಅಶೋಕ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇದು ಇಬ್ಬರ ನಡುವೆ ವೈಯಕ್ತಿಕ ಟಾಕ್ ವಾರ್. ಇವರ ಕುಟುಂಬದ ಜಗಳದಲ್ಲಿ ಬಿಜೆಪಿ ಯಾವುದೇ ಕಾರಣಕ್ಕೂ ಕೂಡ ಎಂಟ್ರಿ ಆಗಲ್ಲ. ಕಾಂಗ್ರೆಸ್ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿರೋದು. ಸರ್ಕಾರ ನಮ್ದು ಅಂತೇಳಿ ದುರಾಂಕಾರದಿಂದ ಪ್ರವೃತ್ತಿಯನ್ನ ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದ್ದಾರೆ, ಅದು ಅವರಿಗೆ ತಿರುಗುಬಾಣ ಆಗುತ್ತೆ. ಬಹಳ ದಿನ ನೀವು ಇರಲ್ಲ, ಬಹಳ ದಿನ ಉಳಿಯಲ್ಲ. ನೀವು ಈಗಾಗಲೇ ನಿಮ್ಮ ಸರ್ಕಾರದ ಅವಧಿ ಮುಗಿತಾ ಇದೆ, ಸರ್ಕಾರದ ಆಯುಷ್ ಮುಗಿತಾ ಇದೆ. ಈಗ ಸರ್ಕಾರಕ್ಕೆ ಇನ್ನು ಆಯುಷ್ ಇಲ್ಲ. ಇನ್ನೇನಿದ್ರು ಕೊನೆ ದಿನಗಳನ್ನ ಎಣಿಸ್ತಾ ಇದ್ದೀರಾ ನೀವು. ನಾನು ಅದನ್ನ ಹೇಳ್ದಲ್ಲ, ಇಬ್ಬರು ಕುಟುಂಬದ್ದು ಅಂತ. ಅವ್ರ ಒಬ್ಬರು ಕುಟುಂಬದ ಹೇಳಿದ್ದಾರೆ, ಇದು ಇಬ್ಬರು ಕುಟುಂಬದ್ದು. ಇವರಿಬ್ಬರು ಕುಟುಂಬದ ಗಲಾಟೆ, ವೈಯಕ್ತಿಕ ಗಲಾಟೆಯನ್ನ ಇವತ್ತು ಜನರ ಗಲಾಟೆ ಆಗಿ ಮಾಡಕ್ಕೆ ಹೊರಟಿದ್ದಾರೆ. ಇದು ಒಳ್ಳೇದಲ್ಲ, ರಾಜಕಾರಣಕ್ಕೆ ಒಳ್ಳೇದಲ್ಲ. ನೋಡಿ, ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ JDS ಮತ್ತು ಕಾಂಗ್ರೆಸ್ ಮಧ್ಯೆ ದಿನ ವಾಕ್ ಟಾಕ್ ನಡೀತಾ ಇದೆ. ಅದು ಏನೇನಾಗುತ್ತೋ, ಎಲ್ಲಿಗೆ ಮುಟ್ಟುತ್ತೋ ಅಂತೂ ನನಗೂ ಗೊತ್ತಿಲ್ಲ. ಇದೊಂದು ವೈಯಕ್ತಿಕವಾಗಿ ಆಗೋಗ್ತಿದೆ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ನೆಲದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಇದನ್ನ ಬಿಜೆಪಿ ಸ್ಪಷ್ಟ ನಿಲುವು. ಆದ್ರೆ ಈ ಕುಟುಂಬದ ಗಲಾಟೆಗೆ ಬಿಜೆಪಿ ಎಂಟ್ರಿ ಆಗಲ್ಲ. ಇಲ್ಲ, ಮೈತ್ರಿದು ಈಗಾಗಲೇ ಹೇಗಿದೆಯೋ ಆಗ ನಡ್ಕೊಂಡು ಹೋಗ್ತಾ ಇದೆ. ಏನೇ ಇದ್ರು ನೋಡಿ ಗಮನಿಸ್ತಾ ಇದೀವಿ. ಈ ಪೆನ್ ಡ್ರೈವ್ ಫೈಟು ಎಷ್ಟು ದೊಡ್ಡ ಮಟ್ಟದಲ್ಲಿ ದಿನದಿನಕ್ಕೂ ಕೂಡ ಸಾಕಷ್ಟು ತಿರುವುಗಳನ್ನ ಪಡ್ಕೊಳ್ತಾ ಇದೆ, ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇರೋದು. ಒಂದು ಕಡೆ ವೈಯಕ್ತಿಕ ವಿಚಾರಗಳನ್ನ ಇಲ್ಲಿ ಎಳೆದಾಡ್ಲಾಗ್ತಾ ಇದೆ. ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರ ಮೇಲೆ ಆರೋಪ ಮಾಡ್ತಾರೆ, ಅದಕ್ಕೆ DK ಶಿವಕುಮಾರ್ ಅವರು ಕೂಡ ಕೌಂಟರ್ ಕೊಡ್ತಾರೆ. ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಕೂಡ ಇವತ್ತು ಮಾತನಾಡಿರೋದು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮ ಜೊತೆಗೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಗಮನಿಸ್ತಾ ಇದೀವಿ ಈ ಪೆನ್ ಡ್ರೈವ್ ಫೈಟು ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿಯಲ್ಲಿ ರಾಜಕೀಯ ಕೆಸರೆರ ಚಾಟ. ಅದರ ಜೊತೆಗೆ ಡಿಕೆಶಿ ಹಾಗೆ DK ಶಿವಕುಮಾರ್ ಅವರ ನಡುವೆ ಒಂದ್ ರೀತಿಯಲ್ಲಿ ಟಾಕ್ ಫೈಟ್ಗಳು ಶುರುವಾಗಿದೆ. ಇವರು ಆರೋಪ ಮಾಡ್ತಾರೆ, ಇವರು ಅದಕ್ಕೆ ಪ್ರತ್ಯಾರೋಪ. ಇದೆಲ್ಲದರ ನಡುವೆ ಇವತ್ತು ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿರೋದು. ಇದು ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತದ್ದು. ಕುಟುಂಬ ಜಗಳ ಅಂದ್ರೆ ಯಾವ ತರ ಕುಟುಂಬ ಜಗಳ, ಏನ್ ಹೇಳೋದಕ್ಕೆ ಹೊರಟ್ರು ಅಂತ ಹೇಳಿ ಆರ್ ಅಶೋಕ್ ಅವರು. ಪೂರ್ಣಿಮಾ, ನಿಜ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಡಿಯೋ ಪ್ರಕರಣ ಏನು ಹೊರಗೆ ಬಂತು, ಆ ಪ್ರಕರಣದ ಬೆನ್ನಲ್ಲೇ ಒಂದಿಷ್ಟು ಜನ ಸಂತ್ರಸ್ತೆಯರು ಏನು ಕಂಪ್ಲೇಂಟ್ ಅನ್ನ ನೀಡಿದ್ರು. ಅದೆಲ್ಲದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರ ಬೆನ್ನಿಗೆ ಬಿಜೆಪಿಯ ಯಾವ ನಾಯಕರು ಕೂಡ ನಿಂತಿಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಅಷ್ಟೇ ಅಲ್ಲ, ಮೈತ್ರಿ ಮುಂದುವರಿಯುತ್ತೋ ಇಲ್ಲೋ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಆರಂಭವಾಗಿತ್ತು. ಈಗಲೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಬಿಜೆಪಿ ನಾಯಕರುಗಳು ಸಮರ್ಥನೆ ಮಾಡ್ಕೊಳ್ತಿಲ್ಲ. ಅದು ಮಾಡಿಕೊಳ್ಳುವಂತಹ ವಿಚಾರವೂ ಕೂಡ ಅಲ್ಲ. ಆದ್ರೆ ಇವತ್ತು ಆರ್ ಅಶೋಕ್ ಅವರ ಒಂದಿಷ್ಟು ಹೇಳಿಕೆಗಳೇನಿದೆ ಅದು ಬೇರೆ ರೀತಿಯ ಒಂದು ಆಯಾಮವನ್ನ ಪಡಿತಿದೆಯಾ ಅನ್ನುವಂತಹದ್ದು. ಯಾಕಂದ್ರೆ ಅದು ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಅನ್ನುವಂತಹದ್ದು ಒಂದು ಕಡೆ. ಆದ್ರೆ ಕಾಂಗ್ರೆಸ್ನವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ಒಂದಿಷ್ಟು ವಿಚಾರವನ್ನ ಅವರು ಹೇಳಿದ್ರು. ಜೊತೆಗೆ ಈ ಹಿನ್ನೆಲೆಯಲ್ಲಿ ಅಂದ್ರೆ ಅಭಿವೃದ್ಧಿ ಅನ್ನುವಂತಹದ್ದು ಕಾಂಗ್ರೆಸ್ ನಾಯಕರಿಗೆ ಬೇಡ, ಅಭಿವೃದ್ಧಿ ಬಿಟ್ಟು ಇಂತಹ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಿದ್ದಾರೆ ಅನ್ನುವಂತಹ ಒಂದಿಷ್ಟು ವಿಚಾರಗಳೇನಿದೆ ಅದು ಒಂದಿಷ್ಟು ಬೇರೆ ಬೇರೆ ಆಯಾಮವನ್ನ ಪಡ್ಕೊಳ್ತಿದೆಯಾ ಅನ್ನುವಂತಹ ಚರ್ಚೆ ಕೂಡ ಆರಂಭವಾಗಿದೆ. ಆರ್ ಅಶೋಕ್ ಅವರ ಮಾತಿನ ಪ್ರಕಾರ ಮುಂಬರುವಂತಹ ದಿನಗಳಲ್ಲಿ ಈ ಒಂದು ಮೈತ್ರಿ ಇರುತ್ತೆ ಇರಲ್ಲ ಅನ್ನುವಂತಹ ಚರ್ಚೆ ಬೆನ್ನಲ್ಲೇ ಇದೀಗ ಇದೊಂದು ಕುಟುಂಬ ವಿಚಾರ ಅನ್ನುವಂತಹದ್ದೇನಿದೆ ಅದು ಬೇರೆ ರೀತಿಯಾದಂತಹ ಒಂದು ಸಂದೇಶವನ್ನ ಕೊಟ್ಟಂಗಾಯ್ತಾ ಅನ್ನುವಂತಹ ಚರ್ಚೆ ಕೂಡ ಆರಂಭ ಆಗಿದೆ. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು.